ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಡಗಾಲಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ಪ್ರಪಂಚ ಅಥವಾ ಈ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಹೋಗ್ತಾ ಇದೆ ಅಂತಂದರೆ, ಬಡವ ಬಡವನಾಗೇ ಇದ್ದಾನೆ, ಶ್ರೀಮಂತ ಶ್ರೀಮಂತನಾಗಿದ್ದಾನೆ. ಇದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ, ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ. ನೋಡಿ, ನಿರುದ್ಯೋಗ ಸಮಸ್ಯೆ ಉಂಟಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಕಾರಣಗಳೇನು? ಒಂದು, ಜನಸಂಖ್ಯೆ. ಜನಸಂಖ್ಯೆ ಜಾಸ್ತಿ ಆದರೆ ನಿರುದ್ಯೋಗ ಜಾಸ್ತಿ ಆಗ್ತದೆ. ಎರಡನೇದು, ವ್ಯಾಪಾರಸ್ಥರ ಜನಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರ ಜನಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ಈಗ ಒಂದು ರೋಡ್ನಲ್ಲಿ ಒಂದು 3 ಜನ ವ್ಯಾಪಾರಸ್ಥರು ಇದ್ದರು ಅಂದ್ಕೊಂಡು ಇಟ್ಕೊಳ್ಳೋಣ, ಒಂದು 10 ವರ್ಷದ ಹಿಂದೆ. ಇವಾಗ ಅದೇ ರೋಡ್ನಲ್ಲಿ ಒಂದು 10 ಜನ ವ್ಯಾಪಾರಸ್ಥರಿದ್ದಾರೆ. ಆಗೇನಾಗುತ್ತೆ, ಈ ವ್ಯಾಪಾರಸ್ಥರಿಗೆ ಹಂಚಿಕೆಯಾಗಿ ವ್ಯಾಪಾರ ಆಗ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿನಗಳಲ್ಲಿ ಆಗ್ತಾ ಇದೆ. ಆದ್ದರಿಂದ ಈ ನಿರುದ್ಯೋಗ ಸಮಸ್ಯೆಗೆ ಏನು ಮಾಡಬೇಕು ಅಂತಂದರೆ, ಸರ್ಕಾರದಿಂದ ಕೊಡ್ತಕ್ಕಂಥ ಈ ಏನು ಹೇಳ್ತೀವಿ, ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ರೇಷನ್ ಪಡಿತರ ಚೀಟಿ, ಈ ಪಡಿತರ ಚೀಟಿ ವ್ಯವಸ್ಥೆಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ರೆ ಉದ್ಯೋಗದ ವ್ಯವಸ್ಥೆ ಆಗ್ತದೆ. ಈಗ 4 ಜನ ಏನಿದ್ದಾರೆ ಬಡವರು, ನೋಡಿ ಹೇಳ್ತೀನಿ, ಒಂದು ರಿಯಲ್ ಫ್ಯಾಕ್ಟ್, ಬದುಕಿನ ಜೀವನದ ಕಟು ಸತ್ಯ ಹೇಳ್ತೀನಿ. ಕೊಡಿ, ಸರ್ಕಾರದವ್ರೇನೋ ಪಡಿತರ ಚೀಟಿ ಅಂತ ಪ್ರತಿ ತಿಂಗಳು ಕೊಟ್ಬಿಡ್ತಾರೆ. ಆದರೆ ಹೇಳ್ತೀನಿ ಕೇಳಿ, ಅದಕ್ಕೆ ಕಾದು ತಗೊಳ್ಕೋಬೇಕಂತ ಪರಿಸ್ಥಿತಿ ಅಂತ ಬರ್ತದೆ. ಅದರಲ್ಲಿ ಅವರು 10 ಗಂಟೆಗೆ ಬರ್ತಾರೆ. ಈ ಅಮ್ಮನಿಗೆ ಈಗ ರೇಷನ್ ತಗೋಬೇಕು, ಆ ಅಮ್ಮನಿಗೆ 10 ಗಂಟೆಗೆ ಡೈಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾರೋ, ಮತ್ತೊಂದಕ್ಕೆ ಹೋಗ್ತಾ ಇರ್ತಾರೋ, ಇನ್ನೊಂದಕ್ಕೆ ಹೋಗ್ತಾ ಇರ್ತಾರೋ, ಅದು ಅವ್ರ ಪರ್ಸನಲ್ಲು. ಅವರಿಗೆ ರಜಾ ಇರಲ್ಲ. ರಜಾ ಇದ್ದ ದಿನ ಈ ರೇಷನ್ ಅಂಗಡಿ ತೆಗೆಯಲ್ಲ. ಆಗೇನು ಮಾಡಬೇಕು, ರೇಷನ್ ತೆಗೆದುಕೊಳ್ಳಲು ಆ ಅಮ್ಮ ಒಂದು ದಿನ ರಜಾನೇ ಹಾಕಬೇಕಾದಂಥ ಪರಿಸ್ಥಿತಿ. ಓಕೆ, ಈ ರಜೆ ಹಾಕಿ ಮಾಡ್ತಾರೆ. ಆದ್ದರಿಂದ ಈಗ ಹೇಗೆ ಆನ್ಲೈನ್ ಡೆಲಿವರಿ ಮಾಡ್ತಿದ್ದೋ ಅದೇ ರೀತಿ ಪಡಿತರ ಚೀಟಿಯನ್ನು ಡೆಲಿವರಿ ಮಾಡೋದ್ರಿಂದ ಅದರಲ್ಲಾಗ್ತಕ್ಕಂತಹ ಅಕ್ರಮಗಳೇನಿದೆ, ತೂಕದಲ್ಲಿ ವ್ಯತ್ಯಾಸ, ಮತ್ತು ಬೇರೆ ಇದಕ್ಕೆ ಅಕ್ಕಿ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ, ಇವೆಲ್ಲ ಸಂಪೂರ್ಣವಾಗಿ ನಿಲ್ತಿದೆ. ಯಾಕೆಂದರೆ ನಮ್ಮ ಹತ್ರ ಆಲ್ರೆಡಿ ಡಾಟಾಗಳಿರ್ತವೆ ಪಡಿತರ ಚೀಟಿದು, ಎಷ್ಟು ಮನೆಗಳಿವೆ, ಎಷ್ಟು ಮೆಂಬರ್ಗಳಿದ್ದಾವೆ, ಎಷ್ಟು ಕೊಡಬೇಕು ಅಂತ. ಆ ವ್ಯಕ್ತಿಗೆ ಒಂದು ಚೀಲದಲ್ಲಿ ಶೀಲ್ಡ್ ಆಯಿತು ಅಂತಂದರೆ, ಆ ಶೀಲ್ಡ್ ಓಪನ್ ಮಾಡಬೇಕಾದಂಥ ವ್ಯಕ್ತಿ ಆ ಮನೆಯವರೇ ಆಗಿರಬೇಕು. ಶೀಲ್ಡ್ ಆಗಿ ರೀಶೀಲ್ಡ್ ಆದರೆ ಅದನ್ನು ರಿಜೆಕ್ಟ್ ಮಾಡಿ ಆ ಅಧಿಕಾರಿಗೆ ಒಂದು ಕ್ರಮವನ್ನು ಕೈಗೊಳ್ಳೋಣ. ಇದರಿಂದ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಈಗೇನು ಈಗ ಸರ್ಕಾರಿ ಸಂಸ್ಥೆಗಳನ್ನು ಏನು ಪ್ರೈವೇಟಿಗೆ ಮಾಡ್ತಾ ಇದ್ದೀವಿ, ಅದೆಲ್ಲ ಮಾಡೋದ್ರಿಂದ ಉದ್ಯೋಗಗಳು ಕಸಿತಾ ಇದ್ದಾವೆ. ಯಾಕೆಂದರೆ ಎಲ್ಲದರಲ್ಲೂ AI ಬರ್ತಾ ಇದೆ. ಜನಗಳಿಗೆ ಉದ್ಯೋಗ ಇಲ್ಲ ಅಂದರೆ ಅದ್ರ ಜೀವನ ಗುಣಮಟ್ಟ ಉತ್ತಮವಾಗಿರಲ್ಲ ಅಂತಂದರೆ ಮತ್ತೆ ಬಡವನಾಗ್ತಾನೆ ಅಂತಂದರೆ ಯಥಾ ಪ್ರಕಾರ ಬಂತು ಅಲ್ಲಿಗೆ ಆರ್ಥಿಕತೆ. ಯಾಕೆ ಅಂದರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನೀವೇನು ಆಡಳಿತ ಮಾಡ್ತಾಯಿದ್ದೀರಿ, ಈ ಆಡಳಿತಗಳು ಜನರಿಗಾಗಲ್ಲ. ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ, ಕೋಟ್ಯಾಧೀಶ್ವರನ್ನು ಮಾಡಲಿಕ್ಕೆ ಮಾತ್ರ. ಬಡವ್ರು ಯಾಕೆ ಬೇಕು ನಿಮಗೆ ಅಲ್ವಾ? ಬಡವ್ರ ಬಗ್ಗೆ ಚಿಂತನೆ ಮಾಡಲ್ಲ. ಹೆಸ್ರಿಗೆ ಮಾತ್ರ ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಏನೋ ಬಡವ್ರ ಪರವಾಗಿದ್ದೀವಿ ಅಂತವೆ. ಎಲ್ಲದರಲ್ಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನೀವು ತೆರಿಗೆಯನ್ನು ಜಾಸ್ತಿ ಮಾಡಬೇಡಿ ಅಂತ ನಾವು ಹೇಳಲಿಲ್ಲ. ಭ್ರಷ್ಟಾಚಾರ ಬಿಟ್ಟು ನೀವು ಒಬ್ಬ ಸಾಮಾನ್ಯನಂತೆ ಜೀವನವನ್ನು ನಡೆಸಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಬಡವ್ರ ಕಷ್ಟ ಅಂತಂದ್ರೇನು ಅಂತ. ಒಬ್ಬೊಬ್ಬರಿಗೆ ತಿನ್ನೋದಕ್ಕೆ ಅನ್ನ ಇರಲ್ಲ. ಈಗ ನಮ್ಗೆ ದೇವರು ಈ ಬಡತನಕ್ಕೆ ದೇವರು ಕಾರಣನ, ಈ ವ್ಯವಸ್ಥೆ ಕಾರಣನ, ಅಥವಾ ರಾಜಕೀಯ ವ್ಯವಸ್ಥೆ ಕಾರಣನ? ಏಕೆ ಬಡವನಾದವನು ಶ್ರೀಮಂತನಾಗುತ್ತಿಲ್ಲ, ಶ್ರೀಮಂತನಾದವನು ಏಕೆ ಬಡವನಾಗುತ್ತಿಲ್ಲ? ಇದನ್ನ ಮೊದಲೇ ಒಂದು ಟ್ರಿಪ್ ಯಾಕೆ ಬುಕ್ ಕಡಿತಾ, ಇದನ್ನು ಮೊದಲೇ ಒಂದು ಟ್ರಿಪ್ ಹೇಳಿದ್ದೀನಿ. ಆದರೂ ಕೂಡ ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ. ಏನಪ್ಪ ಅಂತಂದರೆ, ಈ ಬಡತನಕ್ಕೆ ಉದ್ಯೋಗವೇ ಮದ್ದು. ಆದರೆ ಎಂಥ ಪರಿಸ್ಥಿತಿಯಲ್ಲಿದ್ದೇವೆ ಗೊತ್ತಾ? ಪ್ರತಿಭೆ ಇದ್ದರೂ ಕೆಲಸವನ್ನು ಪಡೆಯಲಿಕ್ಕೆ ಕಾಯ್ತಾ ಇಲ್ಲ. ಏಕೆಂದರೆ ಭ್ರಷ್ಟಾಚಾರ. ಈ ನೀಟ್ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕು, ಈ KPSCಯಲ್ಲಿ ಭ್ರಷ್ಟಾಚಾರದಿಂದ
ಒಂದೇ ರೂಮ್ನಲ್ಲಿ ಇರ್ತಕ್ಕಂತಹ 15 ಜನ ಪಾಸ್ ಆಗಿರ್ತಾರೆ. ನಾವೇನಾದ್ರು ಉದ್ಯೋಗ ಪಡಿಬೇಕು ಅಂತಂದರೆ ಒಂದು ರಾಜಕೀಯ ವ್ಯಕ್ತಿ ಆಗಿರಬೇಕು, ಇಲ್ಲ ದೊಡ್ಡ ಕುಳ ಆಗಿರಬೇಕು, ದುಡ್ಡು ಮಡಗಿರಬೇಕು. ಮಿಡಲ್ ಕ್ಲಾಸ್ನಲ್ಲಿ ಬರ್ತಕ್ಕಂಥ ಮತ್ತು ಬಡವ್ರಲ್ಲಿ ಬರ್ತಕ್ಕಂಥವರು ಈ ಪ್ರೈವೇಟ್ ಸಂಸ್ಥೆಗಳಲ್ಲಿ ಸೇರ್ಕೊಂಡು ಒಂದು 15,000 ಕೆಲಸ ಮಾಡು, ಅಲ್ಲೇ ತಿನ್ನು, ಅಲ್ಲೇ ಮೀಳು, ಇನ್ನೊಂದು 10 ಅಲ್ಲ 30 ವರ್ಷ ಆದರೂ ಅವನು ಅದೇ ಸ್ಟೇಜಿಂದ ಆಚೆಗೆ ಬರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಬೆಲೆ ಏರಿಕೆಯಿಂದ ತತ್ತರಿಸ್ಕೊಂಡು ಹೋಗ್ಬಿಟ್ಟವ್ರೆ. ಯಾಕೆಂದರೆ ಮಿಡಲ್ ಕ್ಲಾಸು ಬಡವರು ಇದರಿಂದ ಮೇಕೆ ಬರೋಕ್ಕಾಗಲ್ಲ. ಹೆಂಗಿದೆ ಅಂತಂದರೆ ಅವ್ರು ತಿಂದ್ರೆ ಇವತ್ತೊಂದು ದಿನ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅಂದರೆ 5 ಜನಗಳ ಪರಿಶ್ರಮ ಅಗತ್ಯ ಇದೆ. ಎಷ್ಟು ಹೇಳಿ? 5 ಜನಗಳ ಪರಿಶ್ರಮ ಅಗತ್ಯ ಇದೆ. ಅದೇ ರಾಜಕಾರಣಿಗಳು 10 ತಲೆಮಾರಿಗಾಗಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ಕೇವಲ 5 ವರ್ಷ ಅವ್ರಿಗೆ ಅಧಿಕಾರ ಸಿಕ್ಬಿಟ್ರೆ ಸಾಕು. 5 ವರ್ಷ ಅಧಿಕಾರ ಸಿಕ್ಬಿಟ್ರೆ ಸಾಕು, ಸಾವಿರಾರು ಕೋಟಿಯ ಒಡೆಯರಾಗ್ಬಿಡ್ತಾರೆ. ಇದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ಪರಿಹಾರನೇ ಇಲ್ವಾ? ಭ್ರಷ್ಟಾಚಾರವನ್ನು ಹತ್ತಿಕ್ಕಲಿಕ್ಕಾಗದೇ ಇಲ್ವಾ? ಈ ಭ್ರಷ್ಟಾಚಾರವನ್ನು ಹತ್ತಿಕ್ಬೇಕು, ನಾವು ಹತ್ತಿಕ್ತೀವಿ ಅಂತ ಬಂದಂತಹ ಪಕ್ಷಗಳಲ್ಲಿ KRS ಪಕ್ಷ ಒಂದು, ಪ್ರಜಾಕೀಯ ಪಕ್ಷ ಒಂದು. ಪ್ರಜಾಕೀಯ ಪಕ್ಷ ಪಾರದರ್ಶಕತೆಯನ್ನು ಹೇಳ್ತಾ ಇದೆ, ಆದರೆ ಭ್ರಷ್ಟಾಚಾರ ಅಂತ KRS ಹೇಳ್ತಾ ಇದೆ. ಹಾಗಾದರೆ ಇವೆರಡು ಪಕ್ಷಗಳು ಪೈಪೋಟಿಯನ್ನು ಮಾಡ್ತಾ ಇದೆಯಲ್ಲಪ್ಪ. ನಮ್ಮ ಸಂವಿಧಾನದಲ್ಲಿ ಭ್ರಷ್ಟಾಚಾರ ಮಾಡಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಇಲ್ವಾ? ಇದನ್ನು ಕಂಡುಹಿಡಿಯೋಕ್ಕಾಗದೇ ಇಲ್ವಾ? ಈಗ ನಾವು ಭ್ರಷ್ಟಾಚಾರವನ್ನು ಕಂಡುಹಿಡಿದ್ರೆ ಅಕಸ್ಮಾತ್ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಹೆದರಬೇಕು ಅನ್ನೋದಾದ್ರೆ ಏನು ಮಾಡಬೇಕು ನೋಡಿ? ಭ್ರಷ್ಟಾಚಾರ ಸಂಪೂರ್ಣವಾಗಿ ನಡೆದಿದೆ ಎಂದು ಸಾಬೀತಾದರೆ ಕಾನೂನಿನಡಿಯಲ್ಲೇ ಗಲ್ಲು ಶಿಕ್ಷೆ. ಭ್ರಷ್ಟಾಚಾರ ನಡೆದ ಅವನು ಬದುಕೋದಕ್ಕೆ ಹಕ್ಕನ್ನೇ ಕಳ್ಕೊಂಡ ಅಂತ ಅರ್ಥ. ಯಾಕೆ ಅಂತಂದರೆ 140 ಕೋಟಿ ಜನಸಂಖ್ಯೆ ಅಂತ ಟ್ಯಾಕ್ಸ್ನ ಹಣವನ್ನು ಕದ್ದಿದ್ದಾನೆ ಅಂತಂದರೆ ಆ 140 ಕೋಟಿ ಜನಸಂಖ್ಯೆಗೂ ಅವನು ಮಾಡಿರ್ತಕ್ಕಂಥ ಮೋಸ ಅಂತಲೇ ಪರಿಗಣಿಸಿ ಕಾನೂನು ಅವನಿಗೆ ಗಲ್ಲು ಶಿಕ್ಷೆಯನ್ನು ಮಾಡಬೇಕು. ಇದನ್ನು ನಾನು ಆಲ್ರೆಡಿ 2010ನೇ ಇಸ್ವಿಲೇ ಬರೆದಿದ್ದೆ. 2011ನೇ ಇಸ್ವಿಯಲ್ಲಿ ಪ್ರಕಟ ಮಾಡಿದ್ದೆ. ಅದು ಸಿಗದೇ ಇರೋದು ಅದು ವಿಪರ್ಯಾಸವೇ ಬಿಡಿ. ಯಾಕೆಂದರೆ ಒಳ್ಳೆ ವಿಷಯಗಳು ಯಾರಿಗೂ ಬೇಕಾಗಿಲ್ಲ, ಕೆಟ್ಟದ್ದೇ ಬೇಕಾಗಿರೋದು. ಈಗ ಅತಿ ಹೆಚ್ಚಾಗಿ ನಮ್ಮಲ್ಲಿ ಕಾಡ್ತಕ್ಕಂಥ ವಿಷಯ ಅಂತಂದರೆ ನಮ್ಮ ಭಾರತದಲ್ಲಿ ರೇಪ್ ಅತ್ಯಾಚಾರ. ಈ ಅತ್ಯಾಚಾರಿಗಳಿಗೆ ಶಿಕ್ಷೆನೇ ಇಲ್ವಾ? ಕಂಡಿಡಿಯೋಕ್ಕಾಗದೇ ಇಲ್ವಾ? ಒಂದು ಸೌಜನ್ಯ ಕೇಸು ಅದಂತೂ ಗೆದ್ಲು ಹಿಡಿದೈತೆ ಬಿಡಿ. ಈಗ ಒಬ್ಬ ಕ್ರೀಡಾಪಟುವಿನ ಅತ್ಯಾಚಾರವಾಗಿ ಸಾಯಿಸ್ಬಿಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಏಕೆ ಮೌನವಾಗಿದೆ? ಮಹಿಳೆಯರ ಸುರಕ್ಷತೆಗಾಗಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಮಹಿಳೆಯರ ಸುರಕ್ಷತೆ ಕೊಡಬೇಕು ಅಂತಂದರೆ ಅತಿ ಹೆಚ್ಚಾಗಿ ಈ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಸಬಲಗೊಳ್ಳಬೇಕು. ಅಂತಂದರೆ ಅತಿ ಹೆಚ್ಚಾಗಿ ಸ್ಟಾಫ್ಗಳನ್ನು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಇನ್ನೊಂದೊಂದೊಂದು ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪಿಸಿ ಇದರಿಂದ ಕಳ್ಳರು ಮತ್ತು ಇನ್ನಿತರೆ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಲ್ಲಿ ಭಯ ಬರುವಂತಿರಬೇಕು. ಅದನ್ನು ಬಿಟ್ಟಂಥ ವ್ಯವಸ್ಥೆ ಇವತ್ತೇನಾಗಿದೆ ಅಂತಂದರೆ ಅವರಲ್ಲೇ ದುಡ್ಡು ಕೊಟ್ಟರೆ ಅವ್ರ ಜೊತೆನೇ ಸೇರ್ಕೊಂಡು ಆ ಕೃತ್ಯಕ್ಕೆ ಕುಮ್ಮಕ್ಕನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ನಮ್ಮ ವಿಪರ್ಯಾಸ. ಯಾಕೆಂದರೆ ಭ್ರಷ್ಟಾಚಾರಕ್ಕೆ ಈ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರು ದುಡ್ಡಿಗಾಗಿ ಕಕ್ಕವನ್ನು ತಿನ್ನಬಹುದು. ಅಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಯಾಕೆಂದರೆ ದುಡ್ಡು ಕೊಡ್ತೀಯ ಅಂತಂದರೆ ಸತ್ಯವನ್ನು ಸುಳ್ಳು ಮಾಡುವಂಥ ವ್ಯವಸ್ಥೆ ಇದೆ, ಸುಳ್ಳನ್ನು ಸತ್ಯ ಮಾಡುವಂಥ ವ್ಯವಸ್ಥೆ ನಮ್ಮ ಭಾರತದಲ್ಲಿ ನಡೀತಾ ಇದೆ. ಯಾಕೆ ನಾನು ಕೇಳೋದು ಒಂದೇ, ಪ್ರಾಮಾಣಿಕವಾಗಿ ಇಲ್ಲಿ ಪತ್ರಕರ್ತರಿದ್ದಾರೆ. ಮೊದಲೆಲ್ಲ ಪ್ರಾಮಾಣಿಕರಿಗೆ ಬೆಲೆ ಇತ್ತು, ಆದರೆ ಅವರ ಪ್ರಾಣಗಳಿಗೆ ಇದಿರಲಿಲ್ಲ, ನಿಶ್ಚಿತತೆ ಇರಲಿಲ್ಲ. ಇವತ್ತು ಯಾವುದೇ ಆದಂತಹ ಪತ್ರಕರ್ತರ ಕೊಲೆಯಾಗ್ತಾ ಇಲ್ಲ, ಮರ್ಡರ್ ಆಗ್ತಾ ಇಲ್ಲ. ಅದರಲ್ಲೂ ನಾ ಕಣ್ಣಾಗೆ ನಮ್ಮ ಹೆಮ್ಮೆಯ ಕರ್ನಾಟಕದ ವಿಜಯಲಕ್ಷ್ಮಿ ಮೇಡಮ್, ವಿಜಯ ಟೈಮ್ಸ್ನ ಮೇಡಮ್ ಏನಿದ್ದಾರೆ ಅವ್ರ ಧೈರ್ಯಕ್ಕೆ ಒಂದು ಪ್ರಣಾಮಗಳು. ಯಾಕೆಂದರೆ ಅವರಂಥ ದಿಟ್ಟವಾದಂಥ ಪತ್ರಕರ್ತೆ ಇನ್ನೊಬ್ಬರನ್ನು ನಾನು ನೋಡಿಲ್ಲ. ಅವರೊಬ್ಬರೇ ಪತ್ರಿಕಾ ಧರ್ಮಕ್ಕೆ ಮಹತ್ವವನ್ನು ಕೊಟ್ಟು ಮಾಡ್ತಕ್ಕಂತಹದ್ದು. ಇನ್ಯಾರೂ ಕೂಡ ಅಷ್ಟರಲ್ಲೇ, ಎಲ್ಲ ಗೋಧಿ ಮೀಡಿಯಾಗಳು.
ನಾನು ಮೇಲಿಂದ ಬೀಳ್ತು ಇಲ್ಲ ಅದು ರೆಡಿ ಮಾಡ್ಕೊಂಡು ಆಫ್ ಮಾಡೋ